ಮೈಕ್ರೋಮ್ಯಾಕ್ಸ್ ಸೈಮಾ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್. ಮೊದಲನೇ ಪ್ರೀತಿ, ಮೊದಲನೇ ಜಾಬ್, ಮೊದಲನೇ ಸಂಬಳ, ಇದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಹೌದು, ಮೊದಲನೇ ಡೈರೆಕ್ಷನ್ ಮಾಡೋದು ಎಷ್ಟು ಕಷ್ಟ ಇದೆ. ಹೀರೋಯಿನ ಹಿಡಿಬೇಕು, ಪ್ರೊಡ್ಯೂಸರ್ನ ಹುಡುಕ್ಬೇಕು, ಹೀರೋಯಿನಿಂದ ಅಲಿಬೇಕು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ನ ಅಮುಕೋಬೇಕು, ಜನನ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು, ಅವ್ರಿಗೆ ಸಿನಿಮಾ ತೋರಿಸಿ ಅವ್ರನ್ನ ಮೆಚ್ಚಿಸ್ಬೇಕು, ದುಡ್ಡು ತೊಗೊಂಡೋಗಿ ಪ್ರೊಡ್ಯೂಸರ್ ಕೊಡಬೇಕು. ಇಷ್ಟು ಕಷ್ಟ ನಿರ್ದೇಶಕನಿಗಿದೆ, ಮೊದಲನೇ ನಿರ್ದೇಶಕನಿಗೆ. ಸೊ ಅಷ್ಟು ಕಷ್ಟಪಟ್ಟು ಒಳ್ಳೆ ಸಿನಿಮಾನ ತೆಗೆಯುವಂಥ ಮೊದಲನೇ ನಿರ್ದೇಶಕನಿಗೆ ಈ ಅವಾರ್ಡ್. ನಾಮಿನೇಷನ್ಸ್ ನೋಡೋಣವಾ? ಎಸ್, ನಾಮಿನಿ ಸಾರ್. ಮೈಕ್ರೋಮ್ಯಾಕ್ಸ್ ಸೈಮಾ ಉತ್ತಮ ಹೊಸ ನಿರ್ದೇಶಕ ರವಿಕಿರಣ್ ವಿಕಾಸ್, ಜಯಮ್ಮನ ಮಗ. ಸುನಿಲ್ ಕುಮಾರ್, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಡಾಕ್ಟರ್ ಇತಿಹಾಸಿನಿ 199 ಖುಷಾಲ್. ನಂದಕಿಶೋರ್, ವಿಕ್ಟ್ರಿ. ನಾನು ದೇವರಾಣೆಗಳು ನೀವು ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಇದು ಜೋರಾಗಿ ಮಾತಾಡಕ್ ಹೋಗ್ಬೇಡ ಕಣೋ, ನನ್ನ ಹೆಂಡತಿ ಬೇರೆ ನನ್ನ ಬಿಟ್ಬಿಟ್ಟವಳ. BM ಗಿರಿರಾಜ್, ಜಟ್ಟ. ಹೊಡಿ ಹೊಡೆದು ನಿನ್ ಗಂಡಸ್ತನ ತೋರ್ಸು. KS ಅಶೋಕ್, 6 - 5 = 2. ಸರಿ, ಈಗ ಇವ್ರು ಹೇಳ್ದಾಗ ಇದನ್ನೆಲ್ಲ ದೆವ್ವನೋ ಭೂತನೋ ಪಿಚಾಚಿನೋ ಏನೋ ಒಂದು, ಅದೇ ಇದನ್ನೆಲ್ಲ ಮಾಡ್ತಾ ಇದೆ ಅಂದಮೇಲೆ ನಮ್ಮ ಕಣ್ಣೆದುರಿಗೆ ಈ ಬಾಕ್ಸ್ನ ಜಸ್ಟ್ ಹೀಗೆ ಬೀಳಿಸ್. The best debutant director Kannada goes to Nandakishore for the film Victory. ಇಲ್ಲಿಗೆ ಬಂದಿರುವಂತಹ ಸಮಸ್ತ ಕಲಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಈ ಅವಾರ್ಡ್ ತೊಗೊತಾ ಇದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಈ ಅವಾರ್ಡ್ನ ನಮ್ಮ ತಂದೆಯಾದ ಸುಧೀರ್ ಅವರಿಗೆ, ನನ್ನ ತಮ್ಮ ತರುಣ್, ನನ್ನ ಗುರುಗಳಾದ ಸುದೀಪ್, MS ರಮೇಶ್ ಹಾಗೂ ಇಡೀ ಕನ್ನಡ ಇಂಡಸ್ಟ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೆರಗಿಗೆ